ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದ ಪ್ರಸಕ್ತ ಬಜೆಟ್ ಮಂಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತ ಹಾಗೂ ಹಿಂದೂ ವಿರೋಧಿ ಬಜೆಟ್ ಎಂದು ಆಕ್ರೋಶ. ಚನ್ನಮಗತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ರಾಜ್ಯಪಾಲರಿಗೆ ಮನವಿ. ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಚಕಡಿ ಏರಿ ವಿನೂತನ ಪ್ರತಿಭಟನೆ. ತೆಂಗಿನಗಿರಿ ಕಲಿಯ ಹೋಳಿ ಕಾಮನ ದೇವಸ್ಥಾನದ ಬಳಿ ಮದ್ಯದ ಅಂಗಡಿ ಪ್ಯಾಕೆಟ್ ಹಾಗೂ ಬಾಟಲ್ಗಳನ್ನು ರಾತ್ರೋರಾತ್ರಿ ರಸ್ತೆಯ ಮುಂಭಾಗದಲ್ಲಿ ಎಸೆದ ಪಾಲಿಕೆಯ ಪೌರ ಕಾರ್ಮಿಕರು ಮದ್ಯದ ಅಂಗಡಿಗೆ ಮರಳಿ ಸುರಿದು ಎಚ್ಚರಿಕೆ. ಸಾಕಷ್ಟು ವರ್ಷಗಳಿಂದ ರಸ್ತೆ ಮಾಡುವಂತೆ ಮನವಿ. ರಸ್ತೆ ನಿರ್ಮಿಸಿದ ಹಿನ್ನೆಲೆಯಲ್ಲಿ ಚಾವಟಾ ಗಲ್ಲಿಯಲ್ಲಿ ಜನರು ಕೇಕ್ ಕತ್ತರಿಸಿ ಬಾಯಿ ಬಡಿದುಕೊಂಡು ವಿನೂತನ ಪ್ರತಿಭಟನೆ. ರಸ್ತೆ ಮೇಲೆ ಹ್ಯಾಪಿ ಬರ್ತ್ಡೇ ಎಂದು ಬರೆದು ಕೇಕ್ ಕಟ್ ಮಾಡಿ ಬೊಬ್ಬೆ ಹಾಕಿ ಮಹಿಳೆಯರ ಆಕ್ರೋಶ. ರಾಜ್ಯ ಸರ್ಕಾರದ ಪ್ರಸಕ್ತ ಬಜೆಟ್ ಮಂಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತ ಹಾಗೂ ಹಿಂದೂ ವಿರೋಧಿ ಬಜೆಟ್ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಬೆಳಗಾವಿಯ ಬಿಜೆಪಿ ಕಾರ್ಯಕರ್ತರು ಚಕ್ಕಡಿ ಏರಿ ವಿನೂತನ ಪ್ರತಿಭಟನೆ ನಡೆಸಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದರು. ರಾಜ್ಯ ಸರ್ಕಾರದ ಪ್ರಸಕ್ತ ಬಜೆಟ್ ಮಂಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತ ಹಾಗೂ ಹಿಂದೂ ವಿರೋಧಿ ಬಜೆಟ್ ಎಂದು ಆಕ್ರೋಶ ವ್ಯಕ್ತಪಡಿಸಿ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಚಕ್ಕಡಿ ಏರಿ ವಿನೂತನ ಪ್ರತಿಭಟನೆ ನಡೆಸಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದರು. ರಾಜಕಾರಣ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ರೈತರಿಗೆ ಅನ್ಯಾಯ ಮಾಡಿದ ಸಿದ್ದರಾಮಯ್ಯನಿಗೆ. ಸಿದ್ದರಾಮಯ್ಯ ಅವರು ಮಂಡಿಸಿರುವ ಬಜೆಟ್ ಆಧುನಿಕ ಮುಸ್ಲಿಂ ಲೀಗ್ ಬಜೆಟ್ ಆಗಿದೆ. ರಾಜ್ಯ ಸರ್ಕಾರವು ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದಲ್ಲಿ ಹೇಗೆ ಸರ್ಕಾರ ನಡೆಸುತ್ತಿದ್ದನೋ ಅದೇ ರೀತಿಯ ಸರ್ಕಾರವನ್ನ ರಾಜ್ಯದಲ್ಲಿ ನಡೆಸ್ತಾ ಇದೆ ಎಂದು ದೂರಿದ್ರು. ಕಾಂಗ್ರೆಸ್ ಸರ್ಕಾರವು ಸಾಂವಿಧಾನಿಕ ಮೌಲ್ಯಗಳನ್ನು ಹಿಂತೆಗೆದುಕೊಳ್ತಾ ಇದೆ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಹಿತಾಸಕ್ತಿಗೆ ಮಾತ್ರ ಸಂಬಂಧಿಸಿದ ಹೇಳಿಕೆಗಳು ಮತ್ತು ನೀತಿಗಳು ಜಾರಿಗೆ ತರ್ತಾ ಇದೆ ಎಂದು ಆರೋಪಿಸಿದ್ರು. ಕಳೆದ 2 ದಿವಸ ಹಿಂದೂ ಕಾಂಗ್ರೆಸ್ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಸರ್ಕಾರನೇ ಅವರು ಬಜೆಟ್ ಮಂಡನೆ ಮಾಡಿದ್ರು. ಆ ಬಜೆಟ್ನಲ್ಲಿ ನೋಡಿದರೆ ಒಂದು ಪೇಜ್ ಒಂದು ಮುಸ್ಲಿಂ ಸಮಾಜಕ್ಕೆ ಒಂದು ರಿಸರ್ವೇಷನ್ ಇಟ್ಟಾರ. ಹೀಗಾಗಿ ಆರ್ ಅಶೋಕ್ನವ್ರು ಏನಾರ ಸಾಬ್ರ ಬಜೆಟ್ ಅಂತಾರಲ್ಲ, ಅದಕ್ಕೆ ಸಾಬ್ರ ಬಜೆಟ್ ಆಗಿಬಿಟ್ಟಿತ್ತು. ಇರಲಿ ಸಾಬ್ರ ಬಜೆಟ್ ಇರಲಿ, ಆದರೆ ಹಿಂದೂಗಳಿಗೆ ಏನು ಮಾಡಿರಪ್ಪ ಏನೂ ಇಲ್ಲ. ವಿಶೇಷವಾಗಿ ಬೆಳಗಾವಿ ಬಗ್ಗೆ ಅಂದ್ರೆ ₹1 ಹಣಗಣೆ ಬೆಳಗಾವಿ ಸಲುವಾಗಿ ಬೆಳಗಾವಿ ಜಿಲ್ಲೆ ಸಲುವಾಗಿ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಇವರು. ಹೀಗಾಗಿ ಒಟ್ಟಾರಾಗಿ ನೋಡಿದ್ರೆ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಬಜೆಟ್ ಆಗಿದೆ. ಆ ಬಜೆಟನ್ನು ನಾವು ಖಂಡಿಸ್ತೀವಿ. ವಿಶೇಷವಾಗಿ ರೈತರಿರಲಿ, ಬಡವರಿರಲಿ, SC/ST ಸಮಾಜ ಮೇಲೆ ಅತಿ ದೊಡ್ಡ ಅನ್ಯಾಯ ಮಾಡಿ ಮೈನಾರಿಟಿ ಸಮಾಜಕ್ಕೆ ಒಂದು ಒಲೆ ಕೊಡೋದಕ್ಕೆ ಕೆಲಸ ಮಾಡಿದಾರು. ಅದಕ್ಕೆ ನಾವು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇದು ಬಜೆಟನ್ನು ಖಂಡಿಸ್ತೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಆಧುನಿಕ ಮುಸ್ಲಿಂ ಲೀಗ್ ಬಜೆಟ್ ಅನ್ನು ಅಂಗೀಕರಿಸಿದೆ. ಈ ಆಧುನಿಕ ಮುಸ್ಲಿಂ ಲೀಗ್ ಬಜೆಟ್ನಲ್ಲಿ ಕಾಂಗ್ರೆಸ್ ಪಕ್ಷವು ಇಮಾಮ್ಗಳ ಗೌರವಧನವನ್ನು ₹6,000 ಹೆಚ್ಚಿಸ್ತಾ ಇದೆ. ವಫ್ಗೆ ₹150 ಕೋಟಿ ನೀಡಲಾಗ್ತಾ ಇದೆ. ಸ್ವರಕ್ಷಣೆ ತರಬೇತಿಗಾಗಿ ಅಲ್ಪಸಂಖ್ಯಾತ ಹುಡುಗಿಯರಿಗೆ ಮಾತ್ರ ಹಣ ನೀಡಲಾಗ್ತಾ ಇದೆ. ಅಲ್ಪಸಂಖ್ಯಾತರ ಪ್ರಯೋಜನಕ್ಕಾಗಿ ₹1,000 ಕೋಟಿ ಹೆಚ್ಚು ಹಣವನ್ನು ಬಳಸಲಾಗ್ತಾ ಇದೆ. ನಿನ್ನೆ ಕರ್ನಾಟಕ ಸರ್ಕಾರ ಹುಬ್ಬಳ್ಳಿ ಗಲಭೆಕೋರರ ವಿರುದ್ಧ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವ ಬಗ್ಗೆ ಮಾತನಾಡಿದೆ. ಆದ್ದರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವು ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದಲ್ಲಿ ಹೇಗೆ ಸರ್ಕಾರ ನಡೆಸ್ತಾ ಇದ್ನೋ ಅದೇ ರೀತಿಯ ಸರ್ಕಾರವನ್ನ ರಾಜ್ಯದಲ್ಲಿ ನಡೆಸ್ತಾ ಇದೆ ಎಂದು ಮನವಿಯಲ್ಲಿ ದೂರಿದ್ದಾರೆ. ಪೇಮೆಂಟ್ಸ್ ಕೊಡೋಕ್ಕೋಸ್ಕರ ಕೂಡ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಯಾವುದೋ ಒಂದು ಯೋಜನೆ ಜಾರಿ ಮಾಡಬೇಕಾದ್ರೆ ಇವತ್ತು ವಿನಾವೇಶ ಹಾಕ್ತಾ ಇದ್ದಾರೆ. ಇವತ್ತು ಅವ್ರ ಪಕ್ಷದ ಶಾಸಕರು ಇವತ್ತು ಸರ್ಕಾರದ ವಿರುದ್ಧ ಬಂಡೇಳುವಂಥ ಸಂದರ್ಭ ಇವತ್ತು ಬಂದೊದಗಿದೆ. ಈ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯ ಅವರು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತಾ ಇದೆ. ಮತ್ತು ಹಿಂದೂಗಳಿಗೆ ಒಂದು ಚೆಂಬನ್ನು ಕೊಟ್ಟಂಥ ಅದು ಬಜೆಟ್ ಆಗಿದೆ. ಯಾಕಂದ್ರೆ ಹಿಂದೂಗಳಿಗೆ ಪೂರಾ ಅನ್ಯಾಯವನ್ನು ಮಾಡಿದ್ದಾರೆ, ಶೋಷಿತ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ ಮತ್ತು ರೈತರಿಗೂ ಕೂಡ ಈ ಸರ್ಕಾರ ಅನ್ಯಾಯವನ್ನು ಮಾಡಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಅನಿಲ್ ಬೆನ್ಕೆ, ಬೆಳಗಾವಿ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಡಾಕ್ಟರ್ ಸೋನಾಲಿ ಶರಣೋಬತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.
ತೆಂಗಿನಕೇರಿ ಗಲ್ಲಿಯ ಹುಳಿಕಾಮಣ್ಣನ ದೇವಸ್ಥಾನದ ಬಳಿ ಇರುವ ಮದ್ಯದ ಅಂಗಡಿಯ ಪ್ಯಾಕೆಟ್ಗಳನ್ನು ಎಸೆದ ಪರಿಣಾಮ ಪಾಲಿಕೆಯ ಪೌರ ಕಾರ್ಮಿಕರು ಬಾರ್ನಲ್ಲಿಯೇ ಮರಳು ಹಾಕಿದ ಘಟನೆ ಗುರುವಾರ ನಡೆದಿದೆ. ಇಲ್ಲಿನ ತೆಂಗಿನಕೇರಿ ಗಲ್ಲಿಯ ಹೋಳಿಕಾಮನ ದೇವಸ್ಥಾನದ ಬಳಿ ಇರುವ ಮದ್ಯದ ಅಂಗಡಿಯ ಪ್ಯಾಕೆಟ್ಗಳನ್ನು ಎಸೆದ ಪರಿಣಾಮ ಪಾಲಿಕೆಯ ಪೌರ ಕಾರ್ಮಿಕರು ಬಾರ್ನಲ್ಲೇ ಮರಳಿ ಹಾಕಿದ ಘಟನೆ ಗುರುವಾರ ನಡೆದಿದೆ. ಹಸಿ ಕಸ ಒಣ ಕಸ ಬೇರ್ಪಡಿಸುವಂತೆ ಪಾಲಿಕೆಯಿಂದ ಜಾಗೃತಿ ಮೂಡಿಸಿದ್ರು. ಕೆಲ ಬಾರ್ ಅಂಗಡಿಯ ಮಾಲೀಕರು ಅಂಗಡಿಯಲ್ಲಿ ಸಂಗ್ರಹವಾಗಿದ್ದ ಮದ್ಯದ ಪ್ಯಾಕೆಟ್ ಹಾಗೂ ಬಾಟಲ್ಗಳನ್ನು ರಾತ್ರೋರಾತ್ರಿ ರಸ್ತೆಯ ಮುಂಭಾಗದಲ್ಲಿ ಎಸೆಯುತ್ತಿದ್ದಾರೆ. ತೆಂಗಿನಕೇರಿ ಗಲ್ಲಿಯ ಮದ್ಯದ ಅಂಗಡಿ ಎದುರುಗಡೆ ಹೋಳಿಕಾಮನ ಮಂದಿರ ಇರೋದ್ರಿಂದ ಅಲ್ಲಿ ಅಂಗಡಿ ಮದ್ಯ ಪ್ಯಾಕೆಟ್ ಎಸೆದಿರೋದಕ್ಕೆ ಕೋಪಿತಗೊಂಡು ಪಾಲಿಕೆಯ ಪೌರ ಕಾರ್ಮಿಕರು ಮದ್ಯದ ಅಂಗಡಿಯಲ್ಲಿ ಮರಳಿ ಸುರಿದು ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ರಸ್ತೆ ನಿರ್ಮಿಸದ ಹಿನ್ನೆಲೆಯಲ್ಲಿ ಚವಾಡ್ ಗಲ್ಲಿಯ ಜನರು ಕೇಕ್ ಕತ್ತರಿಸಿ ಬಾಯಿ ಬರೆದುಕೊಂಡು ವಿನೂತನವಾಗಿ ಪ್ರತಿಭಟನೆ ನಡೆಸಿದ ಘಟನೆ ಗುರುವಾರ ನಡೆದಿದೆ. ರಸ್ತೆ ನಿರ್ಮಿಸದ ಹಿನ್ನೆಲೆಯಲ್ಲಿ ಚವಾಡ್ ಗಲ್ಲಿ ಜನರು ಕೇಕ್ ಕತ್ತರಿಸಿ ಬಾಯಿ ಬರೆದುಕೊಂಡು ವಿನೂತನ ಪ್ರತಿಭಟನೆ ನಡೆಸಿದ ಘಟನೆ ಗುರುವಾರ ನಡೆದಿದೆ. ಕಳೆದ 3 ವರ್ಷಗಳಿಂದ ಹಾಳಾದ ರಸ್ತೆಗೆ ಹೂ ಹಾಕಿ ಕುಂಬಳಕಾಯಿ ಒಡೆದು ರಸ್ತೆ ಮೇಲೆ ಹ್ಯಾಪಿ ಬರ್ತ್ಡೇ ಎಂದು ಬರೆದು ಕೇಕ್ ಕಟ್ ಮಾಡಿ ಬೊಬ್ಬೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರೋಡ್ ಮಾಡ್ರಿ ಅನೇಕದ ಇದ 3 ವರ್ಷ ಆತ್ರಿ, ಇದ ರೋಡ್ ಮಾಡಿಲ್ಲ. ಸಾಕಷ್ಟು ವರ್ಷಗಳಿಂದ ರಸ್ತೆ ಮಾಡುವಂತೆ ಮನವಿ ಮಾಡಿದ್ರೂ ಅಧಿಕಾರಿಗಳು ಸ್ಪಂದಿಸದ ಹಿನ್ನೆಲೆಯಲ್ಲಿ ಇಂದು ರಸ್ತೆಯ ಹುಟ್ಟುಹಬ್ಬ ಅಂತ ಕೇಕ್ ಕಟ್ ಮಾಡಿ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮತ್ತ ಇದ್ರಿ ರಾಜು ಶೆಟ್ಟಿಗೆ ಭೇಟಿಯಾಗಿದ್ದೆವು. ರೇಷ್ಮಾ ಪಾಟೀಲ್ ಅವರ ಉಪಮಹಾಪೌರ ಇದ್ರಿ, ಅವ್ರಿಗೆ ಭೇಟಿಯಾಗಿದ್ದೆವು. ಮತ್ತು ಇವ ಕಾರ್ಪೊರೇಟರ್ಗೆ ನಾವು ಭೇಟಿ ಆದ್ರೆ ಅವ ಇಲ್ಲೇ ಈ ನಿಧಿ ಇಲ್ಲ ಅನ್ನತಾನ್ರಿ. ಇದು ರೋಡ್ ಕಡೆ ಲಕ್ಷ ಕೊಟ್ರೆ ನಾವು ಸುಮ್ಮಿರ್ತೇವ್ರಿ. ಇಲ್ಲಿ ಕಡೆ DC ಮಠ ನಾವು ಮೋರ್ಚಾ ತಗೊಂಡು ಹೋಗ್ತೇವ್. ಇದು 3 ವರ್ಷ ಇವತ್ತು 3 ವರ್ಷ ಆತ್ರಿ. ಹಡ್ಡು ಹೋಗಿದಾರ, ರಿಪೇರಿ ಏನೂ ಮಾಡಿಲ್ಲ. ಇದ ಬಡ್ಡೆ ಮಾಡತ್ತೇವ್ರಿ. ರೋಡ್ ಅದ ರಸ್ತೆ ಮಾಡಿಲ್ಲ ಅಂತ ಹಡ್ಡು ಬಿಟ್ಟಿದಾರು. 3 ವರ್ಷ ಪೂರ್ತ ಆತ್ರಿ. ಇವ್ರಿ ಏನು ಈ ಕಡೆ ಹಡ್ಡಿದಾರು. ಎಲ್ಲಾ ಮಂದಿಗೆ ಭೇಟಿ ಆಗಿದೇವ್ರಿ. ಕಾರ್ಪೊರೇಷನ್ಗೆ ಮೋರ್ಚಾ ತಗೊಂಡು ಹೋಗಿದ್ದೇವು, ಆದ್ರೆ ಸುಧಾ ಮಾಡಿಲ್ಲ. ಮೊನ್ನೆ ರಾಜು ಶೆಟ್ಟಿಗೆ ಭೇಟಿ ಆಗಿದ್ದೇವು. ಅವು ಇದು ದಾಟ್ ತಗೊಳಕ್ ತಯಾರಿಲ್ರಿ. ಈಗ ಜರ 15 ದಿವಸ ಒಳಗ ಇದು ರಸ್ತೆ ಮಾಡ್ಲಿಲ್ಲ ಅಂದ್ರೆ ನಾವು DC ಮಠ ಮೋರ್ಚಾ ತಗೊಂಡು ಹೋಗವ್ರ. ಅರುಣ್ ಯಶವಂತ ಪವಾರ್ ರಸ್ತೆ ಮಾಡಿ ಅಂತ ಘೋಷಣೆ ಕೂಗಿ ನಿವಾಸಿಗಳಿಂದ ಪ್ರತಿಭಟನೆಯನ್ನ ನಡೆಸಿದ್ರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम।
आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯ ಕೆಲ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ಪಹಣಿ ಪತ್ರಗಳನ್ನು ಮರಾಠಿ ಭಾಷೆಯಲ್ಲಿ ನೀಡಿ ಕನ್ನಡ ಭಾಷೆಗೆ ಕುತ್ತು ತರುವ ಕೆಲಸ ನಡೆಸಿದೆ ಜಿಲ್ಲಾಡಳಿತ ಎಂದು ಕರವೇನಾರಾಯಣಗೌಡ ವನದ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಆರೋಪಿಸಿದರು. ಬೆಳಗಾವಿಯ ಕೆಲ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ಪಹಣಿ ಪತ್ರಗಳನ್ನು ಮರಾಠಿ ಭಾಷೆಯಲ್ಲಿ ನೀಡಿ ಕನ್ನಡ ಭಾಷೆಗೆ ಕುತ್ತು ತರುವ ಕೆಲಸ ನಡೆಸಿದೆ ಜಿಲ್ಲಾಡಳಿತ ಎಂದು ಕರವೇನಾರಾಯಣಗೌಡ ಬಣ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಆರೋಪಿಸಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಈ ಕುರಿತು ಜಿಲ್ಲಾಧಿಕಾರಿ ಜೊತೆಗೆ ಮಾತನಾಡಿದಾಗ ನಮ್ಮ ಜೊತೆಗೆ ಮಾತಿನ ಚಕಮಕಿ ನಡೆಸಿ ಕಾನೂನಿನಲ್ಲಿ ಮರಾಠಿ ಭಾಷೆಯ ಪತ್ರ ಕೊಡಬೇಕೆಂದು ಇದೆ ಎಂದಿರೋದು ದುರ್ದೈವದ ಸಂಗತಿ ಎಂದರು. ಕೆಲವೊಂದು ಪಂಚಾಯಿತಿಯ ಅಧ್ಯಕ್ಷರುಗಳು ಸೇರ್ಕೊಂಡು ಅದು ಮಾನ್ಯತೆ ಇಲ್ಲದೆ ಇರುವಂತ ಕೈಬರ ಉತ್ತಾರಗಳನ್ನ ಮರಾಠಿ ಒಳಗೆ ದಾಖಲೆ ಪತ್ರಗಳು ಕೊಡ್ತಾ ಇದಾರೆ. ಅಂದ್ರೆ ಇದೆಲ್ಲೋ ಒಂದ್ ಕಡೆ ಅನುಮಾನ ಆಗ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರಿಗೇನೋ ಆದೇಶ, ಮೌಖಿಕವಾಗಿ ಆದೇಶ ಮಾಡಿದಾರೋ ಏನೋ ಅಧಿಕೃತವಾಗಿ ಪತ್ರ ಬರೆದ ಆದೇಶವನ್ನು ಮಾಡಿದಾರೆ ಅನ್ನುವಂಥದ್ದು ನಮ್ಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವಿವತ್ತು ಒಂದು ವಿನಂತಿ ಅಥವಾ ಎಚ್ಚರಿಕೆ ಅಂತ ತಿಳ್ಕೊಂಡ್ರು ಗೊತ್ತಿಲ್ಲ. ಬಹಳಷ್ಟು ಹಿಂದಿನ ಅಧಿಕಾರಿಗಳು, ಬೆಳಗಾವಿಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಬೆಳಗಾವಿಯ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಇಲ್ಲಿಯ ಕನ್ನಡದ ಉಳಿವಿಗಾಗಿ, ನಾಡು ನುಡಿಗೋಸ್ಕರ, ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿ ಅನ್ನೋಗೋಸ್ಕರ ಸಾಕಷ್ಟು ಅಧಿಕಾರಿಗಳ ಶ್ರಮ ಇದೆ, ಅವರ ತ್ಯಾಗ ಇದೆ. ಇಂಥ ಸಂದರ್ಭದೊಳಗಡೆ ನೀವು ಅವ್ರನ್ನೆಲ್ಲ ಕೂಡ ವಿರೋಧಿಸಿ ಕನ್ನಡಿಗರನ್ನ ವಿರುದ್ಧವನ್ನ ಕಟ್ಕೊಂಡು ಇಲ್ಲಿ ಒಂದು ಭಾಷೆಯ ವಿಚಾರ ಸಂಬಂಧಪಟ್ಟಂಗ ಈ ಸರ್ಕಾರದ ದಾಖಲೆ ಪತ್ರಗಳನ್ನ ನೀವು ಮರಾಠಿ ಒಳಗ ಕೊಡ್ತೀರಿ ಅಂತಂದ್ರೆ ನಾವ್ ಯಾರು ಕೂಡ ಸುಮ್ಮನೆ ಕೂಡುದಿಲ್ಲ, ಮತ್ತೆ ಇದನ್ನ ಸಹಿಸುವುದೂ ಇಲ್ಲ. ಹೀಗಾಗಿ ಮತ್ತೆ ಕನ್ನಡಿಗರು ಒಂದ್ ಕಡೆ ಸೇರ್ಕೊಂಡು ಬಹಳ ಮತ್ತೊಂದು ಬೆಳಗಾವಿಯ ದೊಡ್ಡ ಆಂದೋಲನ ಬೆಳಗಾವಿ ಒಳಗೆ ಆಗ್ತದ ಅಂತ ನಾ ಹೇಳ್ತಾ ಇದ್ದೀನಿ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಇವತ್ತು ಈ ಮುಖಾಂತರ ತಮಗೆ ಒತ್ತಾಯನ ಮಾಡ್ತಾ ಇದೀವಿ, ಇದನ್ನ ತಕ್ಷಣವೇ ನಿಲ್ಲಿಸುವಂತ ಕೆಲಸ ಆಗಬೇಕು. ಇಲ್ಲ ಅಂದ್ರೆ ತಮ್ಮ ಕಚೇರಿ ಎದುರಿಗೆ ಬಂದು ಒಂದು ಧರಣಿಯನ್ನ ಮಾಡ್ತಾ ಇದೀವಿ. ಕನ್ನಡ ವಿರೋಧಿ ಜಿಲ್ಲಾಧಿಕಾರಿಗಳನ್ನ ಓಡಿಸಿ ಬೆಳಗಾವಿಯನ್ನ ಉಳಿಸಿ ಅನ್ನುವಂತ ಆಂದೋಲನ ನಾವು ಪ್ರಾರಂಭ ಮಾಡಬೇಕಾಗುತ್ತೆ. ಆಮೇಲೆ ಪಂಚಾಯಿತಿಯ ಎಲ್ಲೆಲ್ಲಿ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಅವರ ತಕ್ಷಣವೇ ನಿಲ್ಲಿಸಬೇಕು. ಕೊಟ್ಟಂತ ಮಾನ್ಯತೆ ಇಲ್ಲಂತ ಕೊಟ್ಟಂತ ಪಹಣಿ ಪತ್ರಗಳನ್ನ ರದ್ದುಪಡಿಸಬೇಕು, ಮತ್ತೆ ಆ ಅಧಿಕಾರಿಗಳ ಮೇಲೆ ಸೂಕ್ತವಾದಂತ ಕ್ರಮವನ್ನು ತಗೊಳ್ಬೇಕು ಅಂತ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಬೆಳಗಾವಿಯಲ್ಲಿ ಕನ್ನಡಿಗರ ವಿರೋಧ ಕಟ್ಟಿಕೊಂಡು ಮರಾಠಿ ಭಾಷಿಕರ ಪರವಾಗಿ ಕೆಲಸ ಮಾಡುತ್ತಿರುವ ಜಿಲ್ಲಾಧಿಕಾರಿಯನ್ನು ಓಡಿಸಿ ಕನ್ನಡ ಉಳಿಸಿ ಆಂದೋಲನ ಮಾಡಲಾಗುವುದು. ಬೆಳಗಾವಿಯಲ್ಲಿ ಈ ಹಿಂದೆ ಇದ್ದ ಅಧಿಕಾರಿಗಳು ಕನ್ನಡದ ಪರವಾಗಿ ಕೆಲಸ ಮಾಡುತ್ತಿದ್ರು, ಆದರೆ ಈಗಿನ ಜಿಲ್ಲಾಧಿಕಾರಿ ಮರಾಠಿ ಪರವಾಗಿದ್ದಾರೆ ಎಂದು ಆರೋಪಿಸಿದ್ರು. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.
ಕಳೆದ 2 ದಿನಗಳಿಂದ ಪಾಲಿಕೆಯ ಸದಸ್ಯ ರಿಯಾಜ್ ಕಿಲ್ಲೆದಾರ್ ಬಿ ಖಾತಾವನ್ನ ರಸ್ತೆಯಲ್ಲಿಯೇ ಕೊಡುವಂತೆ ಅಧಿಕಾರಿಗಳಿಗೆ ಕಿರುಕುಳ ನೀಡ್ತಾ ಇರುವುದನ್ನು ಖಂಡಿಸಿ ಗುರುವಾರ ಪಾಲಿಕೆಯ ಅಧಿಕಾರಿಗಳು ಧರಣಿಯನ್ನ ನಡೆಸಿದ್ರು. ಕಳೆದ 2 ದಿನಗಳಿಂದ ಪಾಲಿಕೆ ಸದಸ್ಯ ರಿಯಾಜ್ ಕಿಲೇದಾರ್ ಬಿ ಖಾತೆಯನ್ನು ರಸ್ತೆಯಲ್ಲೇ ಕೊಡುವಂತೆ ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿರುವುದನ್ನ ಖಂಡಿಸಿ ಗುರುವಾರ ಪಾಲಿಕೆ ಅಧಿಕಾರಿಗಳು ಧರಣಿಯನ್ನ ನಡೆಸಿದ್ರು. ಸರ್ಕಾರ ಎ ಮತ್ತು ಬಿ ಖಾತಾ ಅಭಿಯಾನ ನಡೆಸಲಾಗುತ್ತಿದೆ, ಆದರೆ ಪಾಲಿಕೆಯ ಸದಸ್ಯ ರಿಯಾಜ್ ಕಿಲೇದಾರ್ 18 ಗುಂಟೆ ಆಸ್ತಿಯನ್ನ ಬಿ ಖಾತೆ ಮಾಡಿಕೊಡಬೇಕು, ದಾಖಲಾತಿ ಇಲ್ಲದೆ ಮಾಡಿಕೊಡಬೇಕೆಂದು ಒತ್ತಡ ಹಾಕುತ್ತಿದ್ದಾರೆ ಎಂದು ದೂರಿದ್ರು. ಹಲವಾರು ಬಾರಿ ಕೆಲಸದ ಒತ್ತಡದಲ್ಲಿದ್ದಾಗಲೂ ಸಾರ್ವಜನಿಕರ ಸಂಪರ್ಕದಲ್ಲಿದ್ದಾಗ ಆಡಳಿತ ಕಚೇರಿ ಕೆಲಸ ಇಲ್ಲಿಯೇ ಮಾಡಿ ಎಂದು ಒತ್ತಡ ಹಾಕುವುದು ಕಾನೂನು ಬಾಹಿರವಾಗಿ ಕೆಲಸ ಮಾಡಿಕೊಡಬೇಕು ಎಂದು ದಬ್ಬಾಳಿಕೆ ಮಾಡುವುದು ಎಷ್ಟು ಸರಿ, ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದ್ರು. ಏನಂತಂದ್ರೆ ಒಂದು 15 ದಿವಸ ಅಥವಾ ನಮ್ಮ ಅಧಿಕಾರಿಗಳ ಮೇಲೆ ಸಾರ್ವಜನಿಕರಾಗಲಿ ಮತ್ತು ನಮ್ಮ ಕೌನ್ಸಿಲರ್ಗಳಾಗಲಿ ಬಂದು ಆ ಕೆಲಸ ಮಾಡಿಕೊಂಡು ಈ ಕೆಲಸ ಮಾಡಿಕೊಂಡು ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ಅದರಂತೆ 12/3/2025 ಸಂತೋಷ್ ಶೆಟ್ಟಿ ಕಂದಾಯ ಅಧಿಕಾರಿಗಳು ಇವರ ಕಡೆಗೆ ನಮ್ಮದು ರಿಯಾಜ್ ಕಾರ್ಪೊರೇಟ್ರ್ ಅಂದ್ರೆ ನಮ್ಮದು ಕಿಲ್ಲೆದಾರ್ ಇವರು ಬಂದು ಕೆಲವೊಂದು ಈ ಆಸ್ತಿ ದಾಖಲೆಗಳನ್ನು ಕೊಟ್ಟಾರೆ. ಅಪ್ಲಿಕೇಶನ್ ರಿಯಾಜ್ ಕಿಲ್ಲೆದಾರ್ ಸರ್ ಇವರು ಬಂದು ನಮ್ಮದು ಕಂದಾಯಾಧಿಕಾರಿಗಳು ಏನದಾರ ಅನಿಶೆಟ್ರ್ ಇವ್ರ ಕಡೆಗೆ ಬಂದು ಈ ಆಸ್ತಿ ಮಾಡಿಕೊಡ್ರಂತ ಒತ್ತಾಯಪೂರ್ವಕವಾಗಿ ಕೆಲವೊಂದು ಅರ್ಜಿಗಳನ್ನು ಕೊಡ್ತಾರೆ. ಆ ಅರ್ಜಿಗಳು ಇನ್ಕಂಪ್ಲೀಟ್ ಆಗ್ಯಾವ, ಅದಕ್ಕೆ ಕೆಲವೊಂದು ದಾಖಲೆಗಳಿಲ್ಲ. ಆದರೂ ಸಹ ಇದನ್ನು ಮಾಡಿಕೊಡಲಿಲ್ಲ ಅಂದ್ರೆ ನಿಮ್ಮನ್ನು ಬಿಡೋಂಗಿಲ್ಲ, ನೀವು ಎಲ್ಲಿದ್ದಲ್ಲಿ ಬಂದು ನಿಮ್ಮನ್ನು ಹೊಡಿತೀವಿ, ಇಲ್ಲ ಅಂತಂದ್ರೆ ನಿಮ್ಮನ್ನ ಇಲ್ಲಿ ಮಹಾನಗರ ಪಾಲಿಕೆದಾಗ ಕೊಡೋಕ್ಕೂ ಕೊಡೋಂಗಿಲ್ಲ ಅಂತೇಳಿ ಏಕವಚನದಲ್ಲಿ ಮಾತನಾಡುವುದು ನಾವು ದಾದಾಗಿರಿ ಮಾಡಕತ್ತಾರೆ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ನಾವು ಮಹಾನಗರ ಪಾಲಿಕೆ ನಮ್ಮ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೀವಿ. ಅವ್ರು ಏನಂತಾರೆ, ಈಗ ಕರ್ನಾಟಕದಲ್ಲಿ ಅಧಿವೇಶನ ಚಾಲುವಾಗಿದೆ, ಅಧಿವೇಶನ ಮುಂಚೆ 21 ತಾರೀಕು ಒಳಗಾಗಿ ನಾವು ಇದಕ್ಕೆ ಏನಾರ ನಾವು ಒಂದು ಪರಿಹಾರ ಕಂಡು ಇದು ಮಾಡ್ಬೋದು, ನಾವು ಪರಿಹಾರ ಮಾಡಿ ಕೊಡ್ತೀವಿ. ಒಂದು ಪರಿಹಾರ ಸಿಗಲೇ ಇಲ್ಲ ಅಂತಂದ್ರೆ 21 ತಾರೀಕು ಅಧಿವೇಶನ ಮುಗಿದ ತಕ್ಷಣ ನಾವು ಇದನ್ನು ಏನು ಮುಷ್ಕರನ ಹಮ್ಮಿಕೊಳ್ಳೋದನ್ನು ಮುಂದುವರಿಸೋದು ಅಂತ ಹೇಳಿದ್ದಾರೆ. ಅವರು ಸುಧಾ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅದರಂತೆ ಈಗ ಮಹಾಪೌರರು ಬಂದ ತಕ್ಷಣ ಮನವಿ ಕೊಟ್ಟ ಈ ಮುಷ್ಕರವನ್ನು ನಾವು ಕೈ ಬಿಡ್ತಾ ಇದ್ದೀವಿ. ಆದ್ರೆ ಬೇಡಿಕೆ ಇವೆಲ್ಲ ನಾವು ಈಗಿನ ಏನು ಬೇಡಿಕೆ ಹಾಕಿದ್ದೀವಿ ಅಂತಂದ್ರೆ ಹಿಂಗೆ ಅರ್ವರ್ರು ಬಂದು ನಮ್ಮ ಮೇಲೆ ದಾದಾಗಿರಿ ಮಾಡಕತ್ತಾರ, ಇವ್ರನ್ನ ಸದಸ್ಯತ್ವವನ್ನು ರದ್ದು ಮಾಡಬೇಕು, ಒಂದೇ ಮನವಿ. ಪಾಲಿಕೆಯ ಅಧಿಕಾರಿಗಳಿಗೆ ಜನಪ್ರತಿನಿಧಿಯಾದವರು ಮುಕ್ತ ಕೆಲಸ ಮಾಡಿಕೊಡಬೇಕು. ಈ ಹಿಂದೆಯೂ ಪಾಲಿಕೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ನಾದ್ರೆ ಅವರ ಮೇಲೂ ಇದೇ ರೀತಿ ದಬ್ಬಾಳಿಕೆ ಮಾಡಿದ್ರು. ಹೀಗಾದ್ರೆ ಪಾಲಿಕೆ ಅಧಿಕಾರಿಗಳು ಕೆಲಸ ಮಾಡುವುದು ಹೇಗೆ ಎಂದು ಪ್ರಶ್ನಿಸಿದ್ರು. ಸಿಕ್ಕಾಪಟ್ಟಿ ನಮ್ಮ ಈ ಆಸ್ತಿ ಗದ್ದಲ, ಸಿಕ್ಕಾಪಟ್ಟಿ ಜನರಿದ್ರು, ಸಾರ್ವಜನಿಕರು ಒತ್ತಡ ಇರಾಕತ್ತಿದ್ರು, ನಮ್ಮದು ಮಾಡ್ರಿ ನಮ್ಮ ಪೇಪರ್ ಎಲ್ಲ ಐತಿ ಅನ್ನೋದನ್ನ. ಆ ಸಂದರ್ಭದೊಳಗೆ ಅವ್ರು ಫೋನ್ ಮಾಡಿದಾದ್ಮೇಲೆ ಸರ್ ಒಂದು 10 ನಿಮಿಷ ದಯಮಾಡಿ ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಸರ್, ನಾ ಅನೆಕ್ಸ್ ಬಿಲ್ಡಿಂಗ್ನಾಗ ಅದೀನಿ, ಇಲ್ಲೇ ಬರ್ರಿ ಸರ್ ಪೇಪರ್ ನೋಡ್ತೀನಿ. ಅನೆಕ್ಸ್ ಬಿಲ್ಡಿಂಗ್ನಾಗ ಅದೀನಿ ಅಂದ ಕೂಡಲೇ ಫ್ರಿಕ್ಷನ್ ಆಫ್ ಸೆಕೆಂಡಿಗೆ ಅವ್ರು ಬಂದು ಅತಿ ಹೆಚ್ಚು ನಾವು ಒಬ್ಬ ಕಾರ್ಪೊರೇಟರಿಗೆ ಗೌರವ ಕೊಡ್ತಾ ಇಲ್ಲ ಅಂತ ಅತಿ ಹೆಚ್ಚು ಏನು ಅವಾಚ್ಯ ಶಬ್ದಗಳಿಂದ ಕೆಲವು ಮಾತಾಡಬಾರ್ದಂಥ ಶಬ್ದಗಳನ್ನು ಮಾತಾಡಿ ಜೀವ ಬೆದರಿಕೆ ಹಾಕಿ ನೀ ಎಲ್ಲಿರ್ತಿ ಅಲ್ಲೇ ಬಂದು ಹೊಡಿತೀನಿ ಅನ್ನೋದು, ನೀ ಹೆಂಗಿರ್ತಿ ಇರು ಅನ್ನೋದು, ನೀ ಕೆಲಸ ಹೆಂಗೆ ಮಾಡ್ತೀಯ ಅನ್ನೋದು, ಇಂಥವೆಲ್ಲ ಅತಿ ಹೆಚ್ಚು ಒತ್ತಡಗಳನ್ನ ಸರ್ಕಾರ ಏನಂತಂದ್ರೆ ಒಂದು ಸುತ್ತೋಲೆನೂ ಸಹಿತ ಜನಪ್ರತಿನಿಧಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸುತ್ತೋಲೆ ಗೌರ್ಮೆಂಟ್ ಜಿಯೋ ಸಹಿತ ಹೊರಡಿಸೈತಿ. ಏನಂತಂದ್ರೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಆಸ್ತಿ ಹಕ್ಕು ಬದಲಾವಣೆಗಳಂತ ಪ್ರಕರಣಗಳಲ್ಲಿ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಹೋಳಿ ಆಚರಣೆಗೆಂದೇ ಕಾತುರದಿಂದ ಕಾಯುವ ಜನರಿದ್ದಾರೆ. ಈ ವರ್ಷದ ಹೋಳಿ ಹಬ್ಬಕ್ಕೆ ಬೆಳಗಾವಿಯ ಮಾರುಕಟ್ಟೆಯಲ್ಲಿ ಪಿಚಕಾರಿ ಬಣ್ಣದ ವ್ಯಾಪಾರ ವಹಿವಾಟು ಜೋರಾಗಿ ನಡೆಸಿದ. ಬಣ್ಣಗಳ ಹಬ್ಬ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಬಹಳ ಸಂಭ್ರಮದಿಂದ ಆಚರಿಸುವ ಹಬ್ಬ. ಎಲ್ಲಿ ನೋಡಿದ್ರು ಬಣ್ಣ. ಹೋಳಿ ಆಚರಣೆಗೆಂದೇ ಕಾತುರದಿಂದ ಕಾಯುವ ಜನರಿದ್ದಾರೆ. ಈ ವರ್ಷದ ಹೋಳಿ ಹಬ್ಬಕ್ಕೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಪಿಚಕಾರಿ ಬಣ್ಣದ ವ್ಯಾಪಾರ ವಹಿವಾಟು ಜೋರಾಗಿದೆ. ವಿವಿಧ ಬಣ್ಣಗಳೊಂದಿಗೆ ಆಚರಿಸುವ ಹಬ್ಬವೇ ಹೋಳಿ. ಚಂದ್ರಮಾನ ಪಂಚಾಂಗದ ಪ್ರಕಾರ ವರ್ಷದ ಕೊನೆಯು ಹುಣ್ಣಿಮೆಗೆಂದು ಹೋಳಿ ಹಬ್ಬವನ್ನ ಆಚರಿಸಲಾಗುತ್ತಿದೆ. ಈ ಹಬ್ಬವನ್ನು ರಂಗಿನ ಹಬ್ಬ, ಬಣ್ಣಗಳ ಹಬ್ಬ, ಹೋಳಿ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತಿದೆ. ಪ್ರತಿ ಹಬ್ಬವು ವಿಶೇಷ ಹಾಗೂ ಅರ್ಥಪೂರ್ಣ ಹಿನ್ನೆಲೆ ಹೊಂದಿರುತ್ತವೆ. ಅದೇ ರೀತಿ ಹೋಳಿ ಸಹ ಹಲವಾರು ಕಥೆಯನ್ನ ಹೊಂದಿದೆ. ಹೋಳಿ ಹಬ್ಬದಂದು ಕಾಮದಹನ ಮಾಡಲಾಗುವುದು. ಇದರ ಕುರಿತು ಪುರಾಣದಲ್ಲಿಯೂ ಉಲ್ಲೇಖವಿದೆ. ನಾಳೆ ನಡೆಯುವ ಬಣ್ಣದಾಟಕ್ಕೆ ಬೆಳಗಾವಿಯಲ್ಲಿ ಖರೀದಿ ಜೋರಾಗಿದೆ. यावर्षी म्हणजे नवीन विक्स पण आले. विक्स
मुलांसाठी, लहान मुलांसाठी जे कोंबडामध्ये आहेत, मलिंगा टाईपमध्ये आहेत, परत ब्लॅकमध्ये मास्क वगैरे भरपूर व्हरायटीज आलेत. फोममध्ये मास्क आहेत, फायबरमध्ये मास्क आहेत आणि परत बलून्समध्ये, वॉटर बलून्समध्ये डायरेक्ट टॅपला लावायचं म्हणजे मॅजिक बलून्स, त्याची मागणी भरपूर आहे यावर्षी. परत कलर्समध्ये हर्बल कलर्स जे की स्किनला नॉन इफेक्टिव्ह आहेत, त्यामध्ये भरपूर व्हरायटीज आलेले आहेत. परत सिलेंडर, हे सिलेंडरची मागणी यावर्षी एवढं वाढलेलं आहे की नाही, म्हणजे एक क्रेजच वेगळं झालंय या सिलेंडर्समुळे. फॉग कलर, नॉन इफेक्टिव्ह कलर्स आहेत ते सगळे. फॉगमध्ये पण व्हरायटीजमध्ये भरपूर आले. फॉगमध्ये मागणी जास्त वाढलेली आहे आणि रेट कसे आहेत? एक्झाम्स असल्यामुळे स्कूलचे मागणी तर असणारच होळी, कारण हिंदूंचा सण जे आहे हे कधी फेल होत नाही. ಸ್ಕೂಲ್ಚೆ ಎಕ್ಸಾಮ್ असल्यामुळे जरा. ವಿನೋದ್ ಕುಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, ऋतु अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है, तस्वीरें कैसी नुमाइश है. आराधना, मारुति गली, बेलगाव. वस्त्रों का संगम, सुंदर सरोना, मन भाई आराधना. ಮಾರ್ಚ್ 1ರಿಂದ 31ರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 ನಿಸಾನ್ ಮ್ಯಾಗ್ನೈಟ್ SUVಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ದೇಶದೆಲ್ಲೆಡೆ ಹಕ್ಕಿ ಜ್ವರ ಆತಂಕ ಬೆನ್ನಲ್ಲೇ ಚಿಕ್ಕೋಡಿಯಲ್ಲಿ ಹಕ್ಕಿ ಜ್ವರದ ಆತಂಕ ಶುರುವಾಗಿದೆ. ಹಿರೇಕೊಡಿ ಗ್ರಾಮದಲ್ಲಿ ಜೀವಂತ ಕೋಳಿ ಮರಿಗಳ ಮಾರಣ ಹೋಮ ನಡೆಸಿದ. ದೇಶದೆಲ್ಲೆಡೆ ಹಕ್ಕಿ ಜ್ವರ ಆತಂಕದ ಬೆನ್ನಲ್ಲೇ ಚಿಕ್ಕೋಡಿಯಲ್ಲಿ ಶುರುವಾಗಿದೆ ಹಕ್ಕಿ ಜ್ವರದ ಆತಂಕ. ಹಿರೇಕೊಡಿ ಗ್ರಾಮದಲ್ಲಿ ಜೀವಂತ ಕೋಳಿ ಮರಿಗಳನ್ನ ಮಾರಣ ಹೋಮ ಮಾಡಿ ಖಾಸಗಿ ಜಮೀನಿನಲ್ಲಿ ಜೀವಂತ ಹಾಗೂ ಸತ್ತ ಕೋಳಿ ಮರಿಗಳನ್ನ ಮಾರಣ ಹೋಮ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೊಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. TI ಇಂಡಸ್ಟ್ರೀಸ್ ಎಂಬ ಕೋಳಿ ಆಹಾರ ಮತ್ತು ಕೋಳಿ ಮರಿ ತಯಾರಿಸುವ ಬೃಹತ್ ಘಟಕ ಇದಾಗಿದ್ದು, ಅನಧಿಕೃತ ಖಾಸಗಿ ಇಂಡಸ್ಟ್ರಿಯಿಂದ ಹಿರೇಕೊಡಿ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಇಕ್ಬಾಲ್ ಮನೇರ್ ಎಂಬ ಒಡೆತನಕ್ಕೆ ಸೇರಿದ ಕಾರ್ಖಾನೆ ಇದಾಗಿದ್ದು, ಮಾಲಿನ್ಯ ನಿಯಂತ್ರಣ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಪರವಾನಗಿ ಪಡೆಯದೆ ಕಾರ್ಖಾನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾಶವಾಗುತ್ತಿರುವ ಮೊಟ್ಟೆ ಹಾಗೂ ಕೋಳಿ ಮರಿಗಳನ್ನು ಜಮೀನಿನಲ್ಲಿ ಮುಚ್ಚಲು ಮುಂದಾದ ಕಾರ್ಖಾನೆ ಮಾಲೀಕ.
ಜೀವಂತ ಕೋಳಿ ಮರಿಗಳು ಸತ್ತ ಕೋಳಿ ಮರಿಗಳನ್ನು ಖಾಸಗಿ ಜಮೀನಿನಲ್ಲಿ ಡಂಪ್ ಮಾಡಿ ಗ್ರಾಮದ ಸುತ್ತಲಿನ ಪರಿಸರ ಹಾನಿ ಜೊತೆಗೆ ದುರ್ಗದ ವಾಸನೆಯಿಂದ ಕೂಡಿದೆ. ಗ್ರಾಮಸ್ಥರು ಹಾಗೂ ರೈತರ ಜಮೀನಿನಲ್ಲಿ ಈಗ ಶುರುವಾಗಿದೆ ಆತಂಕ. ಇದು ನನ್ನ ಜಮೀನು, ನಾನು ಏನು ಬೇಕಾದರೂ ಮಾಡುತ್ತೇನೆಂದ ಮಾಲೀಕ. ಇದರಿಂದ ಹಕ್ಕಿ ಜ್ವರದ ಭೀತಿಯಲ್ಲಿರುವ ರೈತರಿಗೆ ಹಾಗೂ ಗ್ರಾಮಸ್ಥರಿಗೆ ಕಾರ್ಖಾನೆಯಿಂದ ಆತಂಕ ಎದುರಾಗಿದೆ. ಘಟನೆಯ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿದ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡರೂ ಕ್ರಮ ಕೈಗೊಳ್ಳದ ಇಲಾಖೆಯ ಅಧಿಕಾರಿಗಳು. ಹಿರೇಕೊಡಿ ಗ್ರಾಮ ಪಂಚಾಯಿತಿಯಿಂದ ಹಲವಾರು ಬಾರಿ ನೋಟಿಸ್ ಆದರೂ ನಿಲ್ಲದ ಹಾನಿಕಾರಕ ತ್ಯಾಜ್ಯ ಘಟಕದ ವಿಲೇವಾರಿ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳನ್ನ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇವಲ ಅಧಿಕಾರಿಗಳು ನೋಟಿಸ್ ನೀಡಿ ಜಾರಿಕೊಳ್ಳುವ ಯತ್ನ ಮಾಡಬಾರದು ಎಂದರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಭೇದ ಭಾವ ಮಾಡಿದ್ರೆ ಕರ್ನಾಟಕ ಬಂದ್ ಆದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಸರ್ಕಾರದ ಭೇದ ಭಾವ ಖಂಡಿಸಿ ಸಾಮೂಹಿಕ ಹೋರಾಟ ಮಾಡ್ತೇವೆ. ಚಿಕ್ಕೋಡಿಯಲ್ಲಿ ಪಂಚಮಸಾಲಿ ಜಿಎಂ ಮೃತ್ಯುಂಜಯ ಸ್ವಾಮೀಜಿಯವರು ಹೇಳಿಕೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಲಿಂಗಾಯತ ವಿರೋಧಿ ಪಟ್ಟ. ಸ್ವಜಾತಿ ಪ್ರೇಮ ಮೆರೆತಿದ್ದಾರ ಸಿಎಂ ಸಿದ್ದರಾಮಯ್ಯ. ಸಿಎಂ ವಿರುದ್ಧ ಮತ್ತೆ ಕಿಡಿ ಹೊತ್ತಿಸಿದ ಜಯ ಮೃತ್ಯುಂಜಯ ಸ್ವಾಮೀಜಿ. ಸಿಎಂ ಸಿದ್ದರಾಮಯ್ಯ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣ ಬಿಡುಗಡೆ ಮಾಡಿದ್ದಾರೆ. ಆದರೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣ ಬಿಡುಗಡೆ ಮಾಡದೇ ಇರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಬಜೆಟ್ನಲ್ಲಿ ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅನುದಾನ ಬಿಡುಗಡೆ ಮಾಡಿದ ವಿಚಾರವಾಗಿ ಪಂಚಮಸಾಲಿ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ತ್ಯಾಗ ಬಲಿದಾನ ಮಾಡಿದ ಸ್ವತಂತ್ರ ಹೋರಾಟಗಾರರನ್ನು ನೆನಪಿಸುವಂಥ ಅಭಿವೃದ್ಧಿಯ ವಿಚಾರದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಸಹ ಭೇದ ಭಾವ ಮಾಡಬಾರ್ದು. ಈಗಾಗಲೇ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ರಾಷ್ಟ್ರಮಾತೆ ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ರಾಣಿ ಅಬ್ಬಕ್ಕಾಗಿರ್ಬೋದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಒಣಕೆ ಒಬ್ಬವಾಗಿರ್ಬೋದು, ಬೆಳವಡಿ ಮಲ್ಲಮ್ಮ ಆಗಿರ್ಬೋದು, ಸಿಂಧೂರು ಲಕ್ಷ್ಮಣ ಆಗಿರ್ಬೋದು, ಯಾರೇ ಆಗಿರಲಿ ಅವರ ಇತಿಹಾಸವನ್ನು ಸ್ಮರಿಸುವಂತಹ ಅಭಿವೃದ್ಧಿಯ ಮಂಡಳಿಗಳಿಗೆ ಸರ್ಕಾರ ಸಮಾನವಾಗಿರ್ತಕ್ಕಂಥ ಅನುದಾನವನ್ನು ಕೊಡುವ ಪ್ರಯತ್ನ ಮಾಡಬೇಕಾಗಿತ್ತು. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೋ ಆ ಸಂದರ್ಭದಲ್ಲಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ವತಂತ್ರ ಸಂಗ್ರಾಮದ ಪ್ರಥಮ ಹೋರಾಟಗಾರ್ತಿ, ಸಿಲ್ವರ್ ಸ್ಟಾರ್, ಸ್ವತಂತ್ರ ಸಂಗ್ರಾಮದ ಬೆಳ್ಳಿ ಚುಕ್ಕಿ ಅಂತ ಕರೀತಾರೆ ಚೆನ್ನಮ್ಮನಿಗೆ, ಆ ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಈ ವರ್ಷದ ಬಜೆಟ್ನಲ್ಲಿ ₹1 ಅನುದಾನ ಕೊಡದೇ ಇರತಕ್ಕಂಥದ್ದು ಇಡೀ ಕಿತ್ತೂರು ನಾಡಿನ ಜನರ ಮನಸ್ಸಿಗೆ ಭಾಳ ನೋವುಂಟಾಗಿದೆ. ಚೆನ್ನಮ್ಮನ ಅಭಿಮಾನಿಗಳ ಆಕ್ರೋಶಕ್ಕೆ ಇವತ್ತು ಸರ್ಕಾರ ಒಳಪಟ್ಟಿದೆ. ಕಾರಣ, ರಾಜ್ಯದ ಮುಖ್ಯಮಂತ್ರಿಗಳು ನಾನು ಸೆಕ್ಯುಲರ್ ಅಂತ ಹೇಳ್ತಾರೆ, ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ದಾಗೂ ಸಹ ರಾಯಣ್ಣನ ಪ್ರಾಧಿಕಾರಕ್ಕೆ ಅನುದಾನ ಬಿಡುಗಡೆ ಮಾಡಿದರೆ ನನಗೆ ಭಾಳ ಸಂತೋಷ, ನಮಗೆಲ್ಲರ ಸಂತೋಷ. ಯಾಕೆಂದರೆ ಚೆನ್ನಮ್ಮನ ಮಾನಸ ಪುತ್ರ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ, ಚೆನ್ನಮ್ಮನ ಕೀರ್ತಿಯನ್ನು ಬೆಳಗೋದಕ್ಕೋಸ್ಕರವಾಗಿ ಬಲಿದಾನ ಮಾಡತಕ್ಕಂಥ ರಾಯಣ್ಣನಿಗೆ ಚೆನ್ನಮ್ಮನ ಮೇಲೆ ಭಾಳ ನಿಷ್ಠೆ ಇತ್ತು. ಆದರೆ ಇವತ್ತು ರಾಯಣ್ಣನ ಪ್ರಾಧಿಕಾರಕ್ಕೆ ಅನುದಾನ ಬಿಡುಗಡೆ ಮಾಡಿ ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ₹1 ಬಿಡುಗಡೆ ಮಾಡದಿರೋದನ್ನು ನೋಡಿದಾಗ ಎಲ್ಲೇ ಒಂದು ಕಡೆ ಸರ್ಕಾರ ಇಂಥ ಸ್ವತಂತ್ರ ಹೋರಾಟಗಾರರ ವಿಚಾರದಲ್ಲಿಯೂ ಸಹ ಭೇದ ಭಾವ ಮಾಡ್ತಿದೆ ಅಂತ ಅನುಮಾನ ವ್ಯಕ್ತವಾಗ್ತಾಯಿದೆ. ಈ ಕಾರಣಕ್ಕೋಸ್ಕರವಾಗಿಯೇ ಮಾನ್ಯ ಮುಖ್ಯಮಂತ್ರಿ ಎಚ್ಚೆತ್ತುಕೊಂಡು ಅಧಿವೇಶನ ಮುಗಿಯೋದ್ರೊಳಗಾಗಿಯೇ ಕೂಡಲೇ ಅಧಿವೇಶನದಲ್ಲಿ ಚೆನ್ನಮ್ಮನ ಪ್ರಾಧಿಕಾರಕ್ಕೂ ಹೆಚ್ಚಿನ ಅನುದಾನವನ್ನು ಘೋಷಣೆ ಮಾಡೋದ್ರ ಮೂಲಕವಾಗಿ ಚೆನ್ನಮ್ಮ ಮತ್ತು ರಾಯಣ್ಣ ಸ್ವತಂತ್ರ ಸಂಗ್ರಾಮದ 2 ಕಣ್ಣುಗಳೆನ್ನುವಂಥ ಭಾವನೆಯಿಂದ ಅದು ಸರಿಪಡಿಸೋ ಪ್ರಯತ್ನ ಮಾಡಬೇಕಾಗುತ್ತೆ. ಇಲ್ಲದೆ ಹೋದರೆ ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ಅವ್ರನ್ನ ಲಿಂಗಾಯತ ವಿರೋಧಿ ಎನ್ನುವಂಥ ಒಂದು ಪಟ್ಟಿ ಬಂದಿದೆ. ಈಗ ಮೊನ್ನೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ ಮೇಲೆ ಇಡೀ ನಮ್ಮ ಸಮುದಾಯ ಲಿಂಗಾಯತ ವಿರೋಧಿ ಸರ್ಕಾರ ಅಂತ ಈಗ ಅವ್ರ ಮೇಲೆ ಆ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಿನ್ನಡೆ ಮಾಡೋ ಪ್ರಯತ್ನ ಮಾಡಿದ್ರೆ ಕಿತ್ತೂರಾಣಿ ಚೆನ್ನಮ್ಮನ ವಿರೋಧಿ ಸರ್ಕಾರ ಎನ್ನುವಂಥ ಅಣೆಪಟ್ಟಿ ಕಟ್ಟಿದ್ರೆ 2 ಮಾತಿಲ್ಲ, ಸರಿಪಡಿಸೋ ಪ್ರಯತ್ನ ಮಾಡಬೇಕಾಗತ್ತೆ. ಈಗಾಗಲೇ ಬೈಲಂಗಳದ ಜನತೆ ಬೈಲಂಗ್ಳು ಬಂದ್ ಮಾಡಲಿಕ್ಕೆ ಕರೆ ಕೊಟ್ಟಿದ್ದಾರೆ, ಕಿತ್ತೂರು ಜನತೆ ಬೈಲಂಗ್ಳು ಬಂದ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಮಾಡಿದ್ದೆ ಆದರೆ ಇಡೀ ಕರ್ನಾಟಕ ಬಂದಾಗುವಂಥ ಸಂದರ್ಭ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಸಂಬಂಧಪಟ್ಟ ಶಾಸಕರುಗಳು ಈಗಾಗಲೇ ನಮ್ಮ ಬಾಬಾಗೌಡ ಪಾಟೀಲರು ಚೆನ್ನಮ್ಮನ ಅಭಿವೃದ್ಧಿ ವಿಚಾರದಲ್ಲಿ ಅನೇಕ ಯೋಜನೆ ಹಾಕ್ಕೊಂಡಿದ್ದಾರೆ, ಅವರಿಗೆ ಕಳಕಳಿದೆ. ಅದು ಎಲ್ಲೇ ಒಂದು ಕಡೆ ಅವರು ಕೂಗು ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನುವಂಥ ಒಂದು ಬೇಸರ ನಮಗೆಲ್ಲ ಕಾಡ್ತಾಯಿದೆ. ಅದು ಸರಿಪಡಿಸ್ಬೇಕು ಅಂತೇಳಿ ಈ ಮೂಲಕ ಹೇಳ್ತಾ
ಸರ್ಕಾರದ ಈ ರೀತಿಯಾಗಿರ್ತಕ್ಕಂಥ ಭೇದ ಭಾವನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿ ಸಾಮೂಹಿಕವಾಗಿರ್ತಕ್ಕಂಥ ಹೋರಾಟ ಮಾಡಲಿಕ್ಕೂ ನಾವು ಸಿದ್ಧರಿದ್ದೀವಿ ಎನ್ನುವಂಥ ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಸರ್ಕಾರ ರಾಯಣ್ಣ ಪ್ರಾಧಿಕಾರಕ್ಕೆ ಅನುದಾನ ಬಿಡುಗಡೆ ಮಾಡಿದೆ. ಆದರೆ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅನುದಾನ ಬಿಡುಗಡೆ ನೀಡದೇ ಇರೋದು ಅಸಮಾಧಾನಕ್ಕೆ ಕಾರಣವಾಗಿದೆ. ರಾಯಣ್ಣ ಪ್ರಾಧಿಕಾರಕ್ಕೆ ದುಡ್ಡು ನೀಡಿದ್ದು ಸಂತೋಷ. ಅದರ ಜೊತೆಗೆ ಚೆನ್ನಮ್ಮ ಪ್ರಾಧಿಕಾರಕ್ಕೂ ಅನುದಾನ ನೀಡುವಂತೆ ಶ್ರೀಗಳು ಒತ್ತಾಯಿಸಿದ್ರು. ಲಿಂಗಾಯತ ವಿರೋಧಿ ಸರ್ಕಾರ ಜೊತೆಗೆ ಚೆನ್ನಮ್ಮ ವಿರೋಧಿ ಸರ್ಕಾರ ಎನ್ನುವ ಪಟ್ಟ ಬರುತ್ತೆ. ಭೇದ ಭಾವ ಮಾಡಿದ್ರೆ ಕರ್ನಾಟಕ ಬಂದ್ ಆದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಸರ್ಕಾರದ ಭೇದ ಭಾವ ಖಂಡಿಸಿ ಸಾಮೂಹಿಕ ಹೋರಾಟ ಮಾಡ್ತೇವೆ. ಚಿಕ್ಕೋಡಿಯಲ್ಲಿ ಪಂಚಮಸಾಲಿ ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನ ನೀಡಿದ್ದಾರೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಬೆಳಗಾವಿಯಿಂದ ಗೋವಾದ ದಿಕ್ಕಿನಲ್ಲಿ ತೆರಳ್ತಾ ಇದ್ದಂತಹ 16 ಚಕ್ರದ ಮಲ್ಟಿ ಎಕ್ಸೆಲ್ ಟ್ರಕ್ ಚಾಲಕನಿಗೆ ಗೋವಾ ಮೂಲದ 2 ವ್ಯಕ್ತಿಗಳು ಬುಧವಾರ ರಾತ್ರಿ ಚಿಲ್ಲರೆ ವಿಷಯಕ್ಕೆ ಜಂಜಾಲ ಮಾಡಿ ಲೋಹದ ಸರಪಳಿಯಿಂದ ಅಮಾನುಷವಾಗಿ ಹೊಡೆದಿರುವ ಘಟನೆ ನಡೆದಿದೆ. ಬೆಳಗಾವಿಯಿಂದ ಗೋವಾದ ದಿಕ್ಕಿನಲ್ಲಿ ತೆರಳ್ತಾ ಇದ್ದ 16 ಚಕ್ರದ ಮಲ್ಟಿ ಎಕ್ಸೆಲ್ ಟ್ರಕ್ ಚಾಲಕನಿಗೆ ಗೋವಾದಿಂದ ಮಹೀಂದ್ರ ಜೀಪ್ ತೆಗೆದುಕೊಂಡು ಕರ್ನಾಟಕದ ದಿಕ್ಕಿನಲ್ಲಿ ಬರ್ತಾ ಇದ್ದಂತಹ ಗೋವಾ ಮೂಲದ 2 ವ್ಯಕ್ತಿಗಳು ಬುಧವಾರ ರಾತ್ರಿ ಚಿಲ್ಲರೆ ವಿಷಯಕ್ಕೆ ಜಂಜಾಲ ಮಾಡಿ ಲೋಹದ ಸರಪಳಿಯಿಂದ ಅಮಾನುಷವಾಗಿ ಹೊಡೆದಿರುವ ಘಟನೆ ನಡೆದಿದೆ. ಸಂಬಂಧಿತ ಟ್ರಕ್ನ ಮುಂದೆ ಇರುವ ಗಾಜನ್ನ ಒಡೆದು ಟ್ರಕ್ನ ಚಾವಿ ಕಿತ್ತುಕೊಂಡು ಮಹೀಂದ್ರ ಜೀಪ್ನಲ್ಲಿ ಪರಾರಿಯಾದ ಘಟನೆ ವರದಿಯಾಗಿದೆ. ಈ ಸಂಬಂಧ ಟ್ರಕ್ ಚಾಲಕನು ರಾಮನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾನೆ. मेरा नाम लक्ष्मण है, लक्ष्मण लिंगरेड्डी। मैं इधर बलगम से गोवा जा रहा था। वो उधर घाट सेक्शन में अभी टर्न नहीं बैठ रहा था, वो अचानक से आया इधर, मेरे को आड़ा मार। कौन आया? वो गोवा गाड़ी वाला आया, जीप वाला। उसका गाड़ी नंबर क्या है, GA01 E2728। और अचानक से आया, वो मेरे को आड़ा लगा के मेरे को मारा और गाड़ी चाबी लेके गया। मेरा गाड़ी का शीशा पूरा फोड़ दिया। कितने बजे वो आए? 2 जन आया था वो। 2 जन आया था, मैं इसीलिए मैं इधर रामनगर पुलिस स्टेशन को कंप्लेंट करने के लिए आया था। किधर हुआ है? उधर अनमोल से आगे। अनमोल से आगे? हाँ। तुम किधर से किधर जा रहे थे? मैं बेलगाम से गोवा जा रहा था। और वो गोवा का गाड़ी? वो गोवा का गाड़ी इधर कर्नाटक जा रहा था। क्यों मारा, क्यों, क्या? वो टर्न मारा था मैं, वो मेरा थोड़ा बड़ा गाड़ी है, टर्न नहीं बैठ रहा था, इसलिए वो अचानक से आया। अचानक से आके इधर गाड़ी पास हुआ, पास होने के बाद फिर रिटर्न वापस आके मेरे को मारा है, सराटा लगा। किससे मारे आप? वो 2 जन मिलके मारा है। 2 जन मिलके? हाँ, 2 जन मिलके मारा मेरे को। हाँ। वो गाड़ी ग्लास भी टूटा है मेरा। हाँ। और मेरे को भी मारा है। और गाड़ी का चाबी? गाड़ी का चाबी वही लेके गया सर। हाँ। ಟ್ರಕ್ ಚಾಲಕನ ಹೇಳಿಕೆಯ ಪ್ರಕಾರ ತನ್ನ ಟ್ರಕ್ ದೊಡ್ಡದಾಗಿರುವ ಕಾರಣ ಅನ್ಮೋಡ್ ಘಾಟಿನಲ್ಲಿ ರಕ್ಷಣೆಯ ಕಂಟೆಗಳು ಇದ್ದುದರಿಂದ ತಿರುಗಲು ಸ್ವಲ್ಪ ಸಮಯ ತೆಗೆದುಕೊಂಡನು. ಇದರಿಂದ ಗೋವಾದಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದಂತಹ ಮಹೀಂದ್ರ ಜೀಪ್ನಲ್ಲಿದ್ದ 2 ವ್ಯಕ್ತಿಗಳು ಕೋಪಗೊಂಡು ಅವನಿಗೆ ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾರೆ. ಅಲ್ಲದೆ ಟ್ರಕ್ನ ಮುಂಭಾಗದ ಗಾಜನ್ನ ಒಡೆದು ಟ್ರಕ್ನ ಚಾವಿಯನ್ನ ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಈ ಬಗ್ಗೆ ರಾಮನಗರ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದು ಸಂಬಂಧಿತ ಮಹೀಂದ್ರ ಜೀಪಿನ ಪತ್ತೆಗಾಗಿ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ನಿಖಿಲ ಸುಗರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದ ಪ್ರಸಕ್ತ ಬಜೆಟ್ ಮಂಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತ ಹಾಗೂ ಹಿಂದೂ ವಿರೋಧಿ ಬಜೆಟ್ ಎಂದು ಆಕ್ರೋಶ. ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ರಾಜ್ಯಪಾಲರಿಗೆ ಮನವಿ. ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಚಕಡಿಯೇರಿ ವಿನೂತನ ಪ್ರತಿಭಟನೆ. ತೆಂಗಿನಗಿರಿ ಕಲಿಯ ಹೋಳಿ ಕಾಮನ ದೇವಸ್ಥಾನದ ಬಳಿ ಮದ್ಯದ ಅಂಗಡಿ ಪ್ಯಾಕೆಟ್ ಹಾಗೂ ಬಾಟಲ್ಗಳನ್ನು ರಾತ್ರೋರಾತ್ರಿ ರಸ್ತೆಯ ಮುಂಭಾಗದಲ್ಲಿ ಎಸೆದ ಪಾಲಿಕೆಯ ಪೌರ ಕಾರ್ಮಿಕರು ಮದ್ಯದ ಅಂಗಡಿಗೆ ಮರಳಿ ಸುರಿದು ಎಚ್ಚರಿಕೆ. ಸಾಕಷ್ಟು ವರ್ಷಗಳಿಂದ ರಸ್ತೆ ಮಾಡುವಂತೆ ಮನವಿ. ರಸ್ತೆ ನಿರ್ಮಿಸಿದ ಹಿನ್ನೆಲೆಯಲ್ಲಿ ಚಾವಟಾ ಗಲ್ಲಿಯಲ್ಲಿ ಜನರು ಕೇಕ್ ಕತ್ತರಿಸಿ ಬಾಯಿ ಬಡಿದುಕೊಂಡು ವಿನೂತನ ಪ್ರತಿಭಟನೆ. ರಸ್ತೆ ಮೇಲೆ ಹ್ಯಾಪಿ ಬರ್ತ್ಡೇ ಎಂದು ಬರೆದು ಕೇಕ್ ಕಟ್ ಮಾಡಿ ಬೊಬ್ಬೆ ಹಾಕಿ ಮಹಿಳೆಯರ ಆಕ್ರೋಶ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.